ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಗಿ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. ಜೂನ್ 16ನೇ ತಾರೀಕಿನ ನಂತರ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಜೂನ್ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಪರಿವರ್ತನೆ ಅಂತ ಹೇಳೋದಾದರೆ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಗುರು ಬಲಿಷ್ಠನಾಗಿರ್ತಾನೆ ಅಂತ ಹೇಳ್ಬೋದು. ಯಾವುದೇ ಒಂದು ಜಾತಕದಲ್ಲಾಗಲಿ ಅಥವಾ ಗೋಚಾರದಲ್ಲಿ ಗುರು ಬಲಿಷ್ಠನಾಗಿದ್ದಾಗ ಬಹಳಷ್ಟು ಕೆಲಸಗಳು ಅನುಕೂಲಕ್ಕೆ ಬರುತ್ತೆ. ಗುರುಬಲ ಇದ್ದಾಗ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಬಲಹೀನನಾಗಿದ್ದಾಗ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಗುರುವಿನ ಬಲಾಬಲಗಳು ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುವಂಥದ್ದಾಗಿರುತ್ತೆ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು 30 to 40% ಗುರುಬಲ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಉದ್ದೇಶದಲ್ಲಿ ನೋಡೋದಾದರೆ ಈ ಗುರುವಿನ ಒಂದು ಪರಿವರ್ತನೆ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಉಳಿದಂತೆ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ದೈವ ಗುರುವಾದಂತಹ ಗುರುಬ್ರಹ್ಮ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಇಬ್ಬರೂ ಕೂಡ ಕಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾರೆ. 2 ಗುರುತರವಾದ ಗ್ರಹಗಳ ಸಂಯೋಗವಾಗುತ್ತೆ. ಖಂಡಿತ ಇದು ಒಂದು ರೀತಿಯಲ್ಲಿ ಶುಭ ಫಲಗಳನ್ನು ಕೊಡುವಂತಹ ಸಮಯ. ಅವರಿಬ್ಬರ ನಡುವೆ ಶತ್ರುತ್ವ ಇದ್ದರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಖಂಡಿತ ಇದು ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದರೆ, ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಮಕರ ಲಗ್ನ ಅಥವಾ ಮಕರ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಪ್ರಪ್ರಥಮವಾಗಿ ಮಕರ ರಾಶಿಗೆ ಗುರುಬಲ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಬಹಳ ಒಂದು ಶುಭ ಸಂದೇಶವಾಗಿರುತ್ತೆ ಮಕರ ರಾಶಿಯವರಿಗೆ. ಏಕೆಂದರೆ ಗುರು ನೇರವಾಗಿ ರಾಶಿಯನ್ನು ನೋಡ್ತಾನೆ. 3ನೇ ಮನೆ ಪರಾಕ್ರಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ನೇರವಾಗಿ ಸಪ್ತಮದಲ್ಲಿ ಕೂತು ಜನ್ಮಲಗ್ನ ರಾಶಿಯನ್ನು ನೋಡ್ತಾರೆ. ಮಕರ ರಾಶಿಯವರಿಗೆ ಇದು ತುಂಬ ಒಳ್ಳೆಯ ಸಮಯ. ಸ್ವಲ್ಪ ನಿಧಾನದಲ್ಲಿ ಅನುಕೂಲಗಳು ಕಾಣುತ್ತೆ. ಏಕೆಂದರೆ ಗುರು ವ್ಯಯಾಧಿಪತಿಯಾಗಿ ಎಲ್ಲರಿಗೂ ಕೂಡ ಮಕರ ರಾಶಿಯವರಿಗೆ ಈಗ ಗುರುಬಲ ಇದೆ, ಒಳ್ಳೆಯದಾಗತ್ತೆ ಅಂತ ಹೇಳಿದ ತಕ್ಷಣ ಸ್ವಲ್ಪ ಖರ್ಚುಗಳು ಕೂಡ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಏಕೆಂದರೆ ವ್ಯಯಾಧಿಪತಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ವ್ಯಯ ಮಾಡೋದಕ್ಕೆ ಅವನಿಗೆ ತುಂಬ ಅನುಕೂಲಗಳಿರುತ್ತೆ. ಯಾವುದೋ ನಿಮಗೆ ಸಂಬಂಧಪಡದೇ ಇರೋ ಕಾರಣಗಳಿಗೆಲ್ಲ ಹಣ ಖರ್ಚು ಮಾಡುವಂತಹ ಸಂದರ್ಭಗಳನ್ನು ಕೂಡ ಗುರು ಸೃಷ್ಟಿ ಮಾಡ್ತಾನೆ. ಕೇವಲ ಗುರುಬಲ ಅನ್ನೋದನ್ನು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅಂತ ಮಾತ್ರ ನೋಡೋದಕ್ಕೆ ಸಾಧ್ಯ ಇಲ್ಲ. ಮಕರ ರಾಶಿಯವರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವನು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡ್ತಾನೆ. ಒಂದು, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಯಾವುದೇ ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳಿದ್ದರೆ ಈ ಗುರುಬಲ ಮಕರ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಸಂತಾನದ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಗುರುಬಲ ಅನುಕೂಲಗಳನ್ನು ಮಾಡಿಕೊಡುತ್ತೆ ಮಕರ ರಾಶಿಯವರಿಗೆ. ಅದೇ ರೀತಿ ವೈವಾಹಿಕ ಜೀವನ ಅಂದರೆ ವಿವಾಹದ ಅಂಚಿನಲ್ಲಿರುವಂಥವರಿಗೆ, ಯಾರ್ಯಾರಿಗೆ ಮಕರ ರಾಶಿಯವರಿಗೆ ವಿವಾಹ ವಿಳಂಬ ಆಗ್ತಾ ಬಂದಿದೆ, 7.5 ಪ್ರಭಾವಗಳಿಂದ ದಾಂಪತ್ಯದಲ್ಲಿ ಸಮಸ್ಯೆಗಳುಂಟಾಗಿದೆ, ಇದಕ್ಕೆಲ್ಲ ಒಂದು ಪರಿಹಾರ ಸಿಗುವಂತಹ ಸಮಯ. ಹಾಗಾಗಿ ಗುರುಬಲ ಅಂದ ತಕ್ಷಣ ಕೇವಲ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅಂತಲ್ಲ, ಗುರು ಪ್ರಮುಖವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಕರ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಕೊಡೋದಕ್ಕೆ ಶಕ್ತನಾಗಿರ್ತಾನೆ. ಆ ರೀತಿಯಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಇದ್ದರೂ ಕೂಡ ಸ್ವಲ್ಪ ಮಾನಸಿಕ ನೆಮ್ಮದಿಗಳನ್ನು ಕಾಣೋದಕ್ಕೆ ಗುರು ಜನ್ಮರಾಶಿಯನ್ನು ನೋಡುವಂಥದ್ದು ಖಂಡಿತ ಅನುಕೂಲ ಆಗುತ್ತೆ.
ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ಹೊರಗೆ ಬರೋದಕ್ಕೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಜೂನ್ 20ರ ನಂತರದಲ್ಲಿ ಮಕರ ಲಗ್ನದವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾವಾಗಲೂ ಕೂಡ ನಿಮ್ಮ ರಾಶಿಯ ಜೊತೆಯಲ್ಲಿ ಲಗ್ನವನ್ನು ಕೂಡ ತಿಳ್ಕೊಂಡಿರಬೇಕು. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಆರೋಗ್ಯದ ವಿಚಾರ ಅಂತ ಬಂದಾಗ ರಾಶಿಯಿಂದ ನೋಡೋದು ಅಷ್ಟು ಸಮಂಜಸ ಆಗೋದಿಲ್ಲ. ಲಗ್ನದಿಂದ ಮಾತ್ರ ಆರೋಗ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮಕರ ಲಗ್ನ ಅಥವಾ ಮಕರ ರಾಶಿಯವರು ಜೂನ್ 20ರ ನಂತರದಿಂದ 1.5 ತಿಂಗಳ ಕಾಲ, ಏಕೆಂದರೆ ಅಷ್ಟಮದಲ್ಲಿ ಕೇತು ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಬೀಳೋದಕ್ಕೆ ಶುರುವಾಗುತ್ತೆ. ಸೊ ಇದು ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಸೊ ಜೂನ್ 20ರಿಂದ 1.5 ತಿಂಗಳು ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಗುರುದೃಷ್ಟಿ ಅದಕ್ಕೆಲ್ಲ ಒಂದು ಉತ್ತಮವಾದಂತಹ ಪರಿಹಾರ. ಆದರೆ ಗುರುಗದು ನೀಚ ಕ್ಷೇತ್ರ ಆಗಿರೋದ್ರಿಂದ ಅವನೇನು ಯೋಗಕಾರಕನಾಗಿ ಕೆಲಸ ಮಾಡೋದಿಲ್ಲ. ಗುರುವಿಗೆ ತೃಪ್ತನಾಗುವಂತೆ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮಕರ ರಾಶಿಯವರಿಗೆ. ಗುರುವನ್ನು ಕೂಡ ಪರಿವರ್ತನೆ ಮಾಡಿಕೊಂಡು ಉತ್ತಮವಾದ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಸ್ವಲ್ಪ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಓದಿ, ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣಬೇಕು ಅಂತ ಹೇಳಿದರೆ ಗುರು ಆರಾಧನೆ ಅತ್ಯಂತ ಅವಶ್ಯಕ. ರಾಹು ಧನಸ್ಥಾನದಲ್ಲೇ ಇದ್ದಾನೆ, ವ್ಯಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ಬಟ್ ಏನೇ ಇದ್ದರೂ ಕೂಡ ಅದನ್ನು ರಿಕವರಿ ಮಾಡಿಕೊಳ್ಳುವ ಒಂದು ಯೋಗವನ್ನು ಕೂಡ ಗುರುವೇ ಕೊಡ್ತಾನೆ. ಸ್ವಲ್ಪ ವೆಯ್ಟ್ ಮಾಡಬೇಕು ಮಕರ ರಾಶಿಯವರು. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ನೇರ ಮಾತಾಡೋಕ್ಕೆ ಹೋದರೆ ಸ್ವಲ್ಪ ನಿಷ್ಠುರಗಳಾಗುತ್ತೆ. ಯಾಕೆಂದರೆ ಜನ್ಮರಾಶಿಯನ್ನು ಗುರು ನೋಡುವಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ. ವಾಕ್ಸ್ಥಾನದಲ್ಲಿರುವ ರಾಹು ಅದನ್ನು ಸ್ವಲ್ಪ ನಿಷ್ಠುರ ಮಾಡ್ತಾನೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಒಡ ಹುಟ್ಟುಗಳ ನಡುವೆ ಬಾಂಧವ್ಯ, ಸಾಮರಸ್ಯ ಅನುಕೂಲಕ್ಕೆ ಬರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಇದು ಸಕಾಲ. ಯಾವುದೇ ಲೋನ್ಗಳನ್ನು ನಿರೀಕ್ಷೆ ಮಾಡಿದರೆ ಅಥವಾ ರಿಕವರಿ ಮಾಡಿಕೊಳ್ಳುವ ವಿಚಾರಗಳಿದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಮಕರ ರಾಶಿಯವರು. ಯಾವುದೇ ಅನಿರೀಕ್ಷಿತ ಧನಾಗಮನಗಳಿದ್ದರೆ, ಅದರಲ್ಲಿ ಲೋನ್ಗಳನ್ನು ರಿಕವರಿ ಮಾಡಿಕೊಳ್ಳುವಂಥದ್ದಿದ್ದರೆ ಖಂಡಿತ ಮಾಡಿ. ಇದನ್ನು ತುಂಬ ಲಾಂಗ್ ಟರ್ಮ್ ಹೇಳ್ಕೊಂಡು ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಅದು ಒಂದು ಉತ್ತಮವಾದ ಪ್ರತಿಫಲಗಳನ್ನು ಕೊಡುತ್ತೆ. ಖಂಡಿತ ಶುಭ ಆಗುತ್ತೆ. ಇನ್ನು ಎಜುಕೇಷನ್ ಮಕ್ಕಳಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಹೊಸ ಭೂಮಿ ಅಥವಾ ಪ್ರಾಪರ್ಟಿಗಳನ್ನು ಖರೀದಿ ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯ. ಮನೆ ಕಟ್ಟುವ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಮುಂದುವರಿಸಿ, ಇದರಿಂದ ಒಳ್ಳೆಯದಾಗುತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಅತಿ ಉತ್ತಮವಾದಂತಹ ಸಮಯ. ಜನ್ಮರಾಶಿಯನ್ನು ಗುರು ಕೇಂದ್ರದಲ್ಲಿ ಕೂತು ನೋಡ್ತಾನೆ. ಅದು ಅವನಿಗೆ ಉಚ್ಚ ಕ್ಷೇತ್ರ. ಗಜಕೇಸರಿ ಯೋಗ ಅಥವಾ ಗುರುಚಂದ್ರ ಯೋಗವನ್ನು ಕೂಡ ಈ ಸಮಯದಲ್ಲಿ ಪಡ್ಕೊಳ್ಬೋದು. ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನಗಳನ್ನು ರೀಸೇಲ್ ಮಾಡುವಂಥದ್ದು, ಇದು ಕೂಡ ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಪ್ರಾಪರ್ಟಿಗಳನ್ನು ಕೊಳ್ಳುವಂಥದ್ದು, ಮಾರುವಂತಹ ವಿಚಾರಗಳಿಗೆ ಖಂಡಿತ ಸಮಯ ಉತ್ತಮವಾಗಿದೆ. ಮನೆ ಕಟ್ಟುವ ವಿಚಾರಗಳಿಗೂ ಕೂಡ ಮಕರ ರಾಶಿಯವರಿಗೆ ಖಂಡಿತ ಉತ್ತಮ ಸಮಯ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಇದೆರಡೂ ಕೂಡ ತುಂಬ ಉತ್ತಮವಾಗುತ್ತೆ. ಮಕರ ರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನಿದ್ದರೆ ಖಂಡಿತ ಮಾಡಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಡಿ. ಸ್ವಲ್ಪ ಜಾಗರೂಕರಾಗಿ ವಿಮರ್ಶೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಅದೇ ರೀತಿಯಲ್ಲಿ ವೈವಾಹಿಕ ಜೀವನ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಇದು ಅದ್ಭುತವಾದಂತಹ ಸಮಯ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಈ ಗುರುಬಲ ಅನ್ನುವಂಥದ್ದು ನೇರವಾಗಿ ದಾಂಪತ್ಯ ಮತ್ತು ವಿವಾಹ ಶುಭ ಕಾರ್ಯಗಳಿಗೆ ಉತ್ತಮವಾದಂತಹ ಒಂದು ಗುರುಬಲ ಆಗಿರುತ್ತೆ. ಪ್ರಾಪರ್ಟಿಗಳಿಗೆ ಅನುಕೂಲ ಆಗುತ್ತೆ, ಸಂತಾನಕ್ಕೆ ಅನುಕೂಲ ಆಗುತ್ತೆ, ಉದ್ಯೋಗದ ಪರಿವರ್ತನೆಗಳಿಗೆ ಅನುಕೂಲ ಆಗುತ್ತೆ. ಇವೆಲ್ಲ ಮಕರ ರಾಶಿಯವರಿಗೆ ಈ ಗುರುಬಲದಿಂದ ಉಂಟಾಗುವಂಥದ್ದು. ನೇರವಾಗಿ ಹಣಕಾಸಿನ ಅಭಿವೃದ್ಧಿಗಳಾಗುತ್ತೆ ಅಂತ ಹೇಳದೇ ಇದ್ದರೂ ಕೂಡ ವಿವಾಹಕ್ಕಂತೂ ಬಹಳ ಉತ್ತಮವಾದಂತಹ ಸಮಯ ಮಕರ ರಾಶಿಯವರಿಗೆ. ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು.
ಅಷ್ಟಮದಲ್ಲಿ ಕೇತು ಇದ್ದಾನೆ, ಸಣ್ಣ ಪುಟ್ಟ ಇಂಜುರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ಜೂನ್ 20ರ ನಂತರದಿಂದ 1.5 ತಿಂಗಳ ಕಾಲ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಇನ್ನು ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದಗಳನ್ನು ಹೆಚ್ಚಾಗಿ ಪಡ್ಕೊಳ್ಬೋದು. ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ಗುರು ಶುಕ್ರರ ಯುತಿ ಮಕರ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ಕೊಡುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಕೂಡ ತುಂಬ ಅನುಕೂಲಕ್ಕೆ ಬರೋದಕ್ಕೆ ಅವಕಾಶಗಳು ಉಂಟಾಗುತ್ತೆ. ಕರ್ಮ ಉದ್ಯೋಗ, ಮಕರ ರಾಶಿಯವರಿಗೆ ಏನಾದರೂ ಹೊಸ ಉದ್ಯೋಗ ಪ್ರಾರಂಭ ಮಾಡುವಂಥದ್ದಿದ್ದರೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಹೊಸ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಮಕರ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ನಿಧಾನ ಅಂತ ಅನಿಸಿದ್ರು ಕೂಡ ಅಕ್ಟೋಬರ್ ಒಳಗಡೆ ಮಕರ ರಾಶಿಯವರಿಗೆ ಯಾವುದೇ ಉದ್ಯೋಗದಲ್ಲಿ ಹೊಸ ಆಪರ್ಚುನಿಟಿಗಳು ಬಂದರೆ ಖಂಡಿತ ಮುಂದುವರಿಸಿ. ಅದರಲ್ಲೂ ಈ ಒಂದು ಮಾಸ ಬಹಳ ಶುಭ. ಏಕೆಂದರೆ ಕೇಂದ್ರಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸಂಪೂರ್ಣ ಜೂನ್ ತಿಂಗಳು ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಾಭಸ್ಥಾನಾಧಿಪತಿ ಕುಜ ಸ್ವಕ್ಷೇತ್ರದಲ್ಲೇ ಇರ್ತಾನೆ ಈ ತಿಂಗಳ ಅಂತ್ಯ ಭಾಗದ ತನಕ. ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭ, ಇದೆಲ್ಲ ಮಕರ ರಾಶಿಯವರಿಗೆ ತುಂಬ ಅನುಕೂಲಗಳುಂಟಾಗುತ್ತೆ. 7.5 ಹಲವಾರು ವಿಚಾರಗಳು ಹಿನ್ನಡೆಯಲ್ಲೇ ನಡೀತಾ ಇತ್ತು ಮಕರ ರಾಶಿಯವರಿಗೆ. ಈಗ ಅದೆಲ್ಲ ಪರಿಹಾರ ಆಗಿ ತುಂಬ ಉತ್ತಮ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವರ್ಷ ಜೂನ್ ನಂತರ ಶನಿ ಮತ್ತು ನೀಚ ಕ್ಷೇತ್ರಕ್ಕೆ ಬಂದಾಗ ಅರ್ಧಾಷ್ಟಮ ಶನಿ ನೀಚನಾಗಿದ್ದಾನೆ. ಈ ಥರದ ಹಲವಾರು ವಿಚಾರಗಳು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಮಕರ ರಾಶಿಯವರಿಗೆ ಸಿಗುವಂತಹ ಒಂದು ಅದ್ಭುತ ಗುರುಬಲ ಇದು. ಈ ಸಮಯದಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ, ಸ್ವಲ್ಪ ನಿಧಾನ ಅಂತ ಅನಿಸಿದ್ರು ಖಂಡಿತ ಅದು ಗುರಿ ಮುಟ್ಟುತ್ತೆ. ಆ ದಿಕ್ಕಿನ ಕಡೆ ಗಮನ ಕೊಡುವಂಥದ್ದು ಸೂಕ್ತ. ಪ್ರಧಾನವಾಗಿ ಉದ್ಯೋಗದ ಪರಿವರ್ತನೆ ಮತ್ತು ವಿವಾಹ ಈ ಎರಡೂ ಕ್ಷೇತ್ರಗಳಿಗೆ ಗುರುವಿನ ಅನುಗ್ರಹ ನೇರವಾಗಿರುತ್ತೆ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವ್ಯಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಗುರುತರವಾದ ಕರ್ಮಗಳು, ಧರ್ಮಕರ್ಮಗಳ ಆಚರಣೆ, ಧಾರ್ಮಿಕ ಕಾರ್ಯಕ್ರಮಗಳು, ಪುಣ್ಯಕ್ಷೇತ್ರಗಳ ದರ್ಶನ, ಇದೆಲ್ಲದೂ ಕೂಡ ಮಕರ ರಾಶಿಯವರಿಗೆ ಶುಭ ಆಗುತ್ತೆ. ಗುರುಗಳ ದರ್ಶನ ಮಾಡಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಂಥವರಾಗಿ ಮಕರ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇರುವಂತಹ ಗುರುಬಲ ಖಂಡಿತ ನೇರವಾಗಿ ಶುಭ ಫಲಗಳನ್ನೇ ಕೊಡಲಿ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.